ಯಾರು ಆ್ಯಕ್ಚುಲಿ ಅಟೆಂಪ್ಟ್ ಮಾಡಬೇಕು, ಎಕ್ಸಾಮನ್ನು ಯಾರು ಆ್ಯಕ್ಚುಲಿ ಬರೀಲೇಬೇಕು, ಆ್ಯಂಡ್ ಯಾರು ಇದ್ರ ಬಗ್ಗೆ ಜಾಸ್ತಿ ಸಮಯ ವ್ಯರ್ಥ ಮಾಡಬಾರ್ದು. ಯಾರು ಮಾಡಬೇಕು, ಯಾರು ಮಾಡಬಾರ್ದು ಅಂತ ಕೇಳಿದ್ರೆ, ಫಸ್ಟು ಪೇಷನ್ಸ್ ಇರೋರು ಮಾಡಬೇಕು. ಪೇಷನ್ಸ್ ಇಲ್ಲದೆ ಇರೋರು ದಯವಿಟ್ಟು ಸ್ಟಾರ್ಟ್ ಸಹ ಮಾಡಬಾರ್ದು. ಈವನ್ ರ್ಯಾಂಕ್ ಸ್ಟೂಡೆಂಟ್ಸ್ ಯಾರು ಇರ್ತಾರೆ ಅವರು ಸಹ ಫೇಲ್ ಆಗಿದ್ದಾರೆ. ಗೋಲ್ಡ್ ಮೆಡಲಿಸ್ಟ್ಗಳಿದ್ದಾರೆ, IIT ಬಂದಿರ್ತಾರೆ, ಅವರು ಸಹ ಕ್ರ್ಯಾಕ್ ಮಾಡೋದು ಕಷ್ಟಪಡ್ತಿರ್ತಾರೆ. ಆದರೆ ಕೆಲವೊಬ್ರು ಸ್ಟೂಡೆಂಟ್ಸು ತುಂಬ ಹಂಬಲ್ ಬ್ಯಾಕ್ಗ್ರೌಂಡಿಂದ ಬಂದಿರ್ತಾರೆ, ಅವರೆಲ್ಲ ಕ್ಲಿಯರ್ ಮಾಡಿರೋದಿದೆ. ಇಂಟೆಲಿಜೆಂಟ್ ಇರೋರಿಗೆ ರಿಸಲ್ಟ್ಸ್ ಬೇಗ ಬೇಕು, ಅವ್ರಿಗೆ ಯಾವಾಗಲೂ ಅದೇ ಥರ ಬಂದಿರುತ್ತೆ. ಆವ್ರೇಜ್ ಇಂಟೆಲಿಜೆನ್ಸ್ ಇರೋರು ಏನಂದರೆ ಶ್ರಮ ಪಡ್ತಾರೆ, ಆ್ಯಂಡ್ ಇಂಟೆಲಿಜೆಂಟ್ ಇರೋರು ಶ್ರಮ ಪಟ್ಟರೆ ಅವ್ರಿಗೆ ರಿಸಲ್ಟ್ ಇನ್ನೂ ಬೇಗ ಸಿಗುತ್ತೆ. ಅಟ್ ದ ಸೇಮ್ ಟೈಮ್ ಕಮಿಟ್ಮೆಂಟ್ ಏನು, ಪ್ರತಿದಿನ ನಾನು ಇಷ್ಟು ಓದ್ತೀನಿ, ಒಂದು ರೆಜಿಮನ್ ಇಟ್ಕೋಬೇಕು. ಇವತ್ತು ನಾನು ಸ್ಟಾರ್ಟ್ ಮಾಡ್ತೀನಿ ಪ್ರಿಪರೇಷನ್ ಅಂತಂದರೆ ಡೇ 1 ಓಡಬೇಕು. ಸೊ 8 to 10 hours ಬಟ್ ಕನ್ಸಿಸ್ಟೆನ್ಸಿ ಬೇಕು ಎವ್ರಿ ಡೇ. ಮತ್ತು ಬ್ರೇಕ್ ತೊಗೋಬಾರ್ದು. ಬ್ರೇಕ್ ಯಾವ ಥರ, ವಾರ 15 ದಿನ ಬ್ರೇಕ್ ತೊಗೊಂಡ್ರೆ ನಿಮ್ಮ ಪ್ರಿಪರೇಷನ್ ಏನಿದೆ ಆಲ್ಮೋಸ್ಟ್ ಒಂದು ತಿಂಗಳ ಹಿಂದೆ ಹೋಗುತ್ತೆ. ಸೊ ಅದಕ್ಕೆ ಐ ಆಲ್ವೇಸ್ ಟೆಲ್, ಇಫ್ ಯು ಸ್ಟಾರ್ಟ್ ಫ್ರಮ್ ಡೇ 1 ಇಟ್ಸ್ ಈಸಿ ಆ್ಯಂಡ್ ಇಟ್ ಇಸ್ ಆಲ್ ಕಾಂಪೌಂಡಿಂಗ್. ಫುಲ್ ವಿಡಿಯೋಗಾಗಿ ರಿಲೇಟೆಡ್ ಲಿಂಕ್ ಕ್ಲಿಕ್ ಮಾಡಿ.